ಮಾಜಿ ಸಿಎಂ ಎಸ್.ಎಂ. ಕೃಷ್ಣರಿಗೆ ದೋಸೆ ಅಂದರೆ ಬಲು ಪ್ರೀತಿ. ಅದರಲ್ಲೂ ಮಲ್ಲೇಶ್ವರಂ ಸಿಟಿಆರ್ ದೋಸೆ ಸಖತ್ ಇಷ್ಟವಂತೆ. ತಿಂಗಳಲ್ಲಿ 2 ಸಲ ಸಿಟಿಆರ್ ದೋಸೆ ರುಚಿ ಸವಿಯುತ್ತಿದ್ರಂತೆ. ಕೋವಿಡ್ ಬಳಿಕ ಹೋಟೆಲ್ಗೆ ಬರೋದು ಕೊಂಚ ಕಡಿಮೆಯಾಗಿತ್ತು. ದೋಸೆ, ಕೇಸರಿ ಬಾತ್, ಮಂಗಳೂರು ಬಜ್ಜಿ ಅಂದರೆ ಸಖತ್ ಇಷ್ಟವಂತೆ. ಇತ್ತೀಚೆಗೆ ಎಸ್.ಎಂ. ಕೃಷ್ಣ ಪತ್ನಿಯವರು ಬಂದು ದೋಸೆ ತಿಂದು ಪಾರ್ಸೆಲ್ ತೆಗೆದುಕೊಂಡು ಹೋಗಿದ್ರಂತೆ. ಕೃಷ್ಣ ಅವರ ಸಾವಿಗೆ ಸಿಟಿಆರ್ ಹೋಟೆಲ್ ಸಿಬ್ಬಂದಿ ಹಾಗೂ ಮಾಲೀಕ ಸಂತಾಪವನ್ನು ಸೂಚಿಸಿದರು. ಅಯ್ಯೋ ನೋವು ನೋವು ಬೆನ್ನು ನೋವು ತಡೆಯಕ್ಕಾಗ್ತಾ ಇಲ್ಲ ಅಂತ ಕಣ್ಣೀರಿಟ್ಟ ದರ್ಶನ್ಗೆ ಇನ್ನು ಆಪರೇಷನ್ ಆಗೇ ಇಲ್ಲ. ಆದರೆ ಸರ್ಜರಿಗೆ ಡೇಟ್ ಫಿಕ್ಸ್ ಆಗಿದ್ದು ಸರ್ಜರಿ ಆಗುತ್ತಾ ಅನ್ನೋ ಕುತೂಹಲ ಹೆಚ್ಚಿಸಿದೆ. ಬೇಡ ಅಂತಿದ್ದ ಆರೋಪಿ ಆಪರೇಷನ್ಗೆ ರೆಡಿ ಆದ್ರ. ಬಳ್ಳಾರಿ ಜೈಲಲ್ಲಿದ್ದಾಗ ಬೆನ್ನು ನೋವು ತಾಳಲಾರದೆ ಒದ್ದಾಡ್ತಾ ಇದ್ದ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸರ್ಜರಿ ಮಾಡಿಸಿಕೊಂಡ್ರೆ ಮುಂದಿನ ಸಿನಿಮಾಗಳಿಗೆ ತೊಂದರೆ ಆಗುತ್ತೆ ಅಂತ ಹೆದರಿದ ಆರೋಪಿ ಕೊನೆಗೂ ಆಪರೇಷನ್ಗೆ ರೆಡಿ ಆಗಿದ್ದಾರಂತೆ. ಬೆನ್ನು ನೋವಿನ ಆಪರೇಷನ್ಗೆ ದರ್ಶನ್ ಮಧ್ಯಂತರ ಬೇಲ್ ಪಡೆದು 6 ವಾರಗಳಾಗ್ತಾ ಇದೆ. ಹೀಗಾಗಿ ಕೋರ್ಟ್ ಅಲ್ಲಿ ಆಪರೇಷನ್ಗೆ ಡೇಟ್ ಫಿಕ್ಸ್ ಆಗಿದೆ ಅಂತ ವಕೀಲರು ಮಾಹಿತಿ ನೀಡಿದ್ರು. ನಿಜವಾಗ್ಲೂ ಆಪರೇಷನ್ ನಡೆಯುತ್ತಾ? ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಪಡಿತಾ ಇರೋ ದರ್ಶನ್ ಈಗ ಆಪರೇಷನ್ಗೆ ರೆಡಿ ಆಗಿದ್ದಾರಂತೆ. ನಿಜವಾಗ್ಲೂ ದರ್ಶನ್ ಲುಂಬರ್ ಡಿಕಂಫ್ರಿಕೇಶನ್ ಫ್ಯೂಷನ್ ಆಪರೇಷನ್ ಮಾಡಿಸ್ಕೊಳ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಆಪರೇಷನ್ ಡಿಲೇ ಆಗ್ತಿರೋದಕ್ಕೆ ದರ್ಶನ್ ಬಿಪಿ ವಿಚಾರವನ್ನೇ ಕೋರ್ಟ್ ಅಲ್ಲಿ ಕಾರಣವಾಗಿ ನೀಡಲಾಗಿದೆ. ಇತ್ತ ಸರ್ಜರಿ ಮಾಡೋದು ಡಾಕ್ಟರ್ ವಿವೇಚನೆಯ ಮೇಲೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಆಗಿರೋದಾದ್ರೂ ಏನು? ಕೇವಲ ಫಿಸಿಯೋಥೆರಪಿ ನಡೆದರೆ ಸಾಕಾ? ಆಪರೇಷನ್ ಯಾವಾಗ ಎಂಬ ಚರ್ಚೆ ಜೋರಾಗ್ತಾ ಇದ್ದಂತೆ ವೈದ್ಯರು ಮೆಡಿಕಲ್ ರಿಪೋರ್ಟ್ ರಿವೀಲ್ ಮಾಡಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ವರದಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ದರ್ಶನ್ ಸರ್ಜರಿ ಬಗ್ಗೆ ಎಕ್ಸ್ಕ್ಲೂಸಿವ್ ವರದಿ. ನಾಳೆ ಆರೋಪಿಗೆ ಆಪರೇಷನ್ ಫಿಕ್ಸ್. ಅನಾರೋಗ್ಯದ ನೆಪ ಒಡ್ಡಿ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಂದ ಬೇಲ್ ಮೇಲೆ ಹೊರ ಬಂದಿದ್ದಾನೆ. ಆದ್ರೆ ಆಪರೇಷನ್ ಯಾವಾಗ ಆಗುತ್ತೆ, ಯಾವ ಸರ್ಜರಿ ನಡೆಯುತ್ತೆ ಅನ್ನೋದರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಬಿಜಿಎಸ್ ಆಸ್ಪತ್ರೆ ವೈದ್ಯರು ದರ್ಶನ್ ಆರೋಗ್ಯದ ಕುರಿತು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ರಿಲೀಸ್ ಮಾಡಿದ್ದು ಯಾವಾಗ ಯಾವ ಸರ್ಜರಿ ನಡೆಯುತ್ತೆ ಅಂತ ಮಾಹಿತಿ ನೀಡಿದ್ದಾರೆ. ನಾಳೆ ಆರೋಪಿ ದರ್ಶನ್ ಸರ್ಜರಿಗೆ ಡೇಟ್ ಫಿಕ್ಸ್ ಆಗಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ಗೆ ಆಪರೇಷನ್ ಮಾಡುವ ಬಗ್ಗೆ ಡಾಕ್ಟರ್ ನವೀನ್, ಡಾಕ್ಟರ್ ಸ್ಮಿತಾ ತಿಮ್ಮಯ್ಯ ಅವರಿಂದ ಮಾಹಿತಿ ಸಿಕ್ಕಿದೆ. ಸದ್ಯ ಲುಂಬರ್ ಸ್ಪಾಂಡಿಲ್ಯೂಸಿಸ್ನಿಂದ ಬಳಲುತ್ತಿರುವ ದರ್ಶನ್ ರೆಗ್ಯುಲರ್ ಫಿಸಿಯೋಥೆರಪಿಗೆ ಒಳಗಾಗಿದ್ದಾರೆ. ಬೆನ್ನು ನೋವಿಗಾಗಿ ದರ್ಶನ್ಗೆ ಸ್ಟಿರಾಯ್ಡ್ ಇಂಜೆಕ್ಷನ್ ನೀಡುತ್ತಿದ್ದಾರೆ. ಹೀಗಾಗಿ ಬುಧವಾರ ಲುಂಬರ್ ಡಿಕಂಪ್ರೆಷನ್ ಫ್ಯೂಷನ್ ಆಪರೇಷನ್ ನಡೆಯಲಿದೆ. ಬೆನ್ನು ನೋವು ಕಡಿಮೆ ಮಾಡಲು ಲುಂಬರ್ ಡಿಕಂಪ್ರೆಷನ್ ಸರ್ಜರಿ ಮಾಡಲಾಗುತ್ತೆ. ಬೆನ್ನು ಮೂಳೆಯ ನೋವು ಶಮನಕ್ಕೆ ದರ್ಶನ್ಗೆ ಆಪರೇಷನ್ ಮಾಡಲಿದ್ದಾರೆ. ಮಧ್ಯಂತರ ಜಾಮೀನು ಅವಧಿ ಇನ್ನೇನು ಮುಗಿಯುತ್ತಿದೆ ಅನ್ನೋಷ್ಟರಲ್ಲೇ ಸರ್ಜರಿಗೆ ಡೇಟ್ ಫಿಕ್ಸ್ ಆಗಿದೆ. ಆದ್ರೆ ನಾಳೆಯೇ ಶಸ್ತ್ರಚಿಕಿತ್ಸೆ ನಡೆಯುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣರಿಗೆ ದೋಸೆ ಅಂದರೆ ಬಲು ಪ್ರೀತಿ. ಅದರಲ್ಲೂ ಮಲ್ಲೇಶ್ವರಂ ಸಿಟಿಆರ್ ದೋಸೆ ಸಖತ್ ಇಷ್ಟವಂತೆ. ತಿಂಗಳಲ್ಲಿ 2 ಸಲ ಸಿಟಿಆರ್ ದೋಸೆ ರುಚಿ ಸವಿಯುತ್ತಿದ್ರಂತೆ. ಕೋವಿಡ್ ಬಳಿಕ ಹೋಟೆಲ್ಗೆ ಬರೋದು ಕೊಂಚ ಕಡಿಮೆಯಾಗಿತ್ತು. ದೋಸೆ, ಕೇಸರಿ ಬಾತ್, ಮಂಗಳೂರು ಬಜ್ಜಿ ಅಂದರೆ ಸಖತ್ ಇಷ್ಟವಂತೆ. ಇತ್ತೀಚೆಗೆ ಎಸ್.ಎಂ. ಕೃಷ್ಣ ಪತ್ನಿಯವರು ಬಂದು ದೋಸೆ ತಿಂದು ಪಾರ್ಸೆಲ್ ತೆಗೆದುಕೊಂಡು ಹೋಗಿದ್ರಂತೆ. ಕೃಷ್ಣ ಅವರ ಸಾವಿಗೆ ಸಿಟಿಆರ್ ಹೋಟೆಲ್ ಸಿಬ್ಬಂದಿ ಹಾಗೂ ಮಾಲೀಕ ಸಂತಾಪವನ್ನು ಸೂಚಿಸಿದರು. ಅಯ್ಯೋ ನೋವು ನೋವು ಬೆನ್ನು ನೋವು ತಡೆಯಕ್ಕಾಗ್ತಾ ಇಲ್ಲ ಅಂತ ಕಣ್ಣೀರಿಟ್ಟ ದರ್ಶನ್ಗೆ ಇನ್ನು ಆಪರೇಷನ್ ಆಗೇ ಇಲ್ಲ. ಆದರೆ ಸರ್ಜರಿಗೆ ಡೇಟ್ ಫಿಕ್ಸ್ ಆಗಿದ್ದು ಸರ್ಜರಿ ಆಗುತ್ತಾ ಅನ್ನೋ ಕುತೂಹಲ ಹೆಚ್ಚಿಸಿದೆ. ಬೇಡ ಅಂತಿದ್ದ ಆರೋಪಿ ಆಪರೇಷನ್ಗೆ ರೆಡಿ ಆದ್ರ.
ಬಳ್ಳಾರಿ ಜೈಲಲ್ಲಿದ್ದಾಗ ಬೆನ್ನು ನೋವು ತಾಳಲಾರದೆ ಒದ್ದಾಡ್ತಾ ಇದ್ದ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸರ್ಜರಿ ಮಾಡಿಸಿಕೊಂಡ್ರೆ ಮುಂದಿನ ಸಿನಿಮಾಗಳಿಗೆ ತೊಂದರೆ ಆಗುತ್ತೆ ಅಂತ ಹೆದರಿದ ಆರೋಪಿ ಕೊನೆಗೂ ಆಪರೇಷನ್ಗೆ ರೆಡಿಯಾಗಿದ್ದಾರಂತೆ. ಬೆನ್ನು ನೋವಿನ ಆಪರೇಷನ್ಗೆ ದರ್ಶನ್ ಮಧ್ಯಂತರ ಬೇಲ್ ಪಡೆದು 6 ವಾರಗಳಾಗ್ತಾ ಇದೆ. ಹೀಗಾಗಿ ಕೋರ್ಟ್ ಅಲ್ಲಿ ಆಪರೇಷನ್ಗೆ ಡೇಟ್ ಫಿಕ್ಸ್ ಆಗಿದೆ ಅಂತ ವಕೀಲರು ಮಾಹಿತಿ ನೀಡಿದ್ರು. ನಿಜವಾಗ್ಲೂ ಆಪರೇಷನ್ ನಡೆಯುತ್ತಾ? ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಪಡಿತಾ ಇರೋ ದರ್ಶನ್ ಈಗ ಆಪರೇಷನ್ಗೆ ರೆಡಿ ಆಗಿದ್ದಾರಂತೆ. ನಿಜವಾಗ್ಲೂ ದರ್ಶನ್ ಲುಂಬರ್ ಡಿಕಂಫ್ರಿಕೇಶನ್ ಫ್ಯೂಷನ್ ಆಪರೇಷನ್ ಮಾಡಿಸ್ಕೊಳ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಆಪರೇಷನ್ ಡಿಲೇ ಆಗ್ತಿರೋದಕ್ಕೆ ದರ್ಶನ್ ಬಿಪಿ ವಿಚಾರವನ್ನೇ ಕೋರ್ಟ್ ಅಲ್ಲಿ ಕಾರಣವಾಗಿ ನೀಡಲಾಗಿದೆ. ಇತ್ತ ಸರ್ಜರಿ ಮಾಡೋದು ಡಾಕ್ಟರ್ ವಿವೇಚನೆಯ ಮೇಲೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಆಗಿರೋದಾದ್ರೂ ಏನು? ಕೇವಲ ಫಿಸಿಯೋಥೆರಪಿ ನಡೆದರೆ ಸಾಕಾ? ಆಪರೇಷನ್ ಯಾವಾಗ ಎಂಬ ಚರ್ಚೆ ಜೋರಾಗ್ತಾ ಇದ್ದಂತೆ ವೈದ್ಯರು ಮೆಡಿಕಲ್ ರಿಪೋರ್ಟ್ ರಿವೀಲ್ ಮಾಡಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ವರದಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ದರ್ಶನ್ ಸರ್ಜರಿ ಬಗ್ಗೆ ಎಕ್ಸ್ಕ್ಲೂಸಿವ್ ವರದಿ. ನಾಳೆ ಆರೋಪಿಗೆ ಆಪರೇಷನ್ ಫಿಕ್ಸ್. ಅನಾರೋಗ್ಯದ ನೆಪ ಒಡ್ಡಿ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಂದ ಬೇಲ್ ಮೇಲೆ ಹೊರ ಬಂದಿದ್ದಾನೆ. ಆದ್ರೆ ಆಪರೇಷನ್ ಯಾವಾಗುತ್ತೆ, ಯಾವ ಸರ್ಜರಿ ನಡೆಯುತ್ತೆ ಅನ್ನೋದರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಬಿಜಿಎಸ್ ಆಸ್ಪತ್ರೆ ವೈದ್ಯರು ದರ್ಶನ್ ಆರೋಗ್ಯದ ಕುರಿತು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ರಿಲೀಸ್ ಮಾಡಿದ್ದು ಯಾವಾಗ ಯಾವ ಸರ್ಜರಿ ನಡೆಯುತ್ತೆ ಅಂತ ಮಾಹಿತಿ ನೀಡಿದ್ದಾರೆ. ನಾಳೆ ಆರೋಪಿ ದರ್ಶನ್ ಸರ್ಜರಿಗೆ ಡೇಟ್ ಫಿಕ್ಸ್ ಆಗಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ಗೆ ಆಪರೇಷನ್ ಮಾಡುವ ಬಗ್ಗೆ ಡಾಕ್ಟರ್ ನವೀನ್, ಡಾಕ್ಟರ್ ಸ್ಮಿತಾ ತಿಮ್ಮಯ್ಯ ಅವರಿಂದ ಮಾಹಿತಿ ಸಿಕ್ಕಿದೆ. ಸದ್ಯ ಲುಂಬರ್ ಸ್ಪಾಂಡಿಲ್ಯೂಸಿಸ್ನಿಂದ ಬಳಲುತ್ತಿರುವ ದರ್ಶನ್ ರೆಗ್ಯುಲರ್ ಫಿಸಿಯೋಥೆರಪಿಗೆ ಒಳಗಾಗಿದ್ದಾರೆ. ಬೆನ್ನು ನೋವಿಗಾಗಿ ದರ್ಶನ್ಗೆ ಸ್ಟಿರಾಯ್ಡ್ ಇಂಜೆಕ್ಷನ್ ನೀಡುತ್ತಿದ್ದಾರೆ. ಹೀಗಾಗಿ ಬುಧವಾರ ಲುಂಬರ್ ಡಿಕಂಪ್ರೆಷನ್ ಫ್ಯೂಷನ್ ಆಪರೇಷನ್ ನಡೆಯಲಿದೆ. ಬೆನ್ನು ನೋವು ಕಡಿಮೆ ಮಾಡಲು ಲುಂಬರ್ ಡಿಕಂಪ್ರೆಷನ್ ಸರ್ಜರಿ ಮಾಡಲಾಗುತ್ತೆ. ಬೆನ್ನು ಮೂಳೆಯ ನೋವು ಶಮನಕ್ಕೆ ದರ್ಶನ್ಗೆ ಆಪರೇಷನ್ ಮಾಡಲಿದ್ದಾರೆ. ಮಧ್ಯಂತರ ಜಾಮೀನು ಅವಧಿ ಇನ್ನೇನು ಮುಗಿಯುತ್ತಿದೆ ಅನ್ನೋಷ್ಟರಲ್ಲೇ ಸರ್ಜರಿಗೆ ಡೇಟ್ ಫಿಕ್ಸ್ ಆಗಿದೆ. ಆದ್ರೆ ನಾಳೆಯೇ ಶಸ್ತ್ರಚಿಕಿತ್ಸೆ ನಡೆಯುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.